ಫ್ಲಿಪ್ಕಾರ್ಟಲ್ಲಿ ಒಂದು ಮೆಮೊರಿ ಕಾರ್ಡ್ ಬುಕ್ ಮಾಡಿದ್ದೆ, 256 GB ಮೆಮೊರಿ ಕಾರ್ಡು. ಸೊ ಅದೇನಾಗ್ತಿದೆ ಅಂದರೆ, ಇನ್ಸರ್ಟ್ ಮಾಡಿದ್ರೆ ಅದು ಫಾರ್ಮ್ಯಾಟ್ ಅಂತ ಬರ್ತಾಯಿದೆ, ರಿಕ್ವೆಸ್ಟಿಂಗ್ ಫಾರ್ ಫಾರ್ಮ್ಯಾಟ್ ಆಗ್ತಾಯಿದೆ. ಸೊ ಅದು ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನನ್ನ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಫಾರ್ಮ್ಯಾಟ್ ನಾಟ್ ಸಪೋರ್ಟಿಂಗು, ಅದಾಗ್ತಾಯಿಲ್ಲ. ಮತ್ತು ನನ್ನ ಮೊಬೈಲ್ನಲ್ಲಿ ಟ್ರೈ ಮಾಡೋಕ್ಕೆ ಐಫೋನಲ್ಲಿ SD ಕಾರ್ಡ್ ಸ್ಲಾಟ್ ಇಲ್ಲ. ಸೊ ಅದಕ್ಕೆ ನನ್ನ ಫ್ರೆಂಡ್ ರೂಮಿಗೆ ಹೋಗ್ತಾಯಿದ್ದೀನಿ. ಅವನ ಹತ್ರ ಕಾರ್ಡ್ ರೀಡರ್ ಇದೆ, ಮತ್ತು ಅವ್ನ ಪರ್ಸ್ನಲ್ ಸಿಸ್ಟಮ್ನಲ್ಲಿ ಟ್ರೈ ಮಾಡಲಿಕ್ಕೆ ನೋಡೋಣ ಏನಾಗಿದೆ ಅಂತ. ನನ್ನ ಗೆಸ್ ಪ್ರಕಾರ ಫ್ಲಿಪ್ಕಾರ್ಟಿಂದ ಸೆಲ್ಲರ್ ಬಂದು ಫೇಕ್ ಪ್ರಾಡಕ್ಟ್ನ ಸೆಂಡ್ ಮಾಡಿದ್ದಾನೆ ಅಂತ ನನ್ನ ಐಡಿಯಾ. ಸೊ ಅದು ಸ್ಯಾಮ್ಸಂಗ್ ಯುವೋ ಪ್ಲಸ್ ಅಂತ 160 Mbps ಸ್ಪೀಡಿಂದು SD ಕಾರ್ಡ್ ಬಂದು. ಸೊ ಏನಾಗಿದೆ ನೋಡೋಣ, ಇನ್ಸರ್ಟ್ ಮಾಡಿ ಸಿಸ್ಟಮ್ನಲ್ಲಿ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ನೋಡೋಣ. ಇನ್ ಕೇಸ್ ವರ್ಕ್ ಆದರೆ ಅದಾಗೆ, ಇಲ್ಲ ಅಂದರೆ ಇಲ್ಲ. ಏನಾಗ್ತಿದೆ ಅಂದರೆ, ಇನ್ನೊಂದು ಇಶ್ಯೂ, ಆ ಪ್ರಾಡಕ್ಟು ರಿಟರ್ನಬಲ್ ಇಲ್ಲ, ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಅಂತ ಇದೆ. ನಾನು ಆಲ್ರೆಡಿ ಅದನ್ನು ಟ್ರೈ ಕೂಡ ಮಾಡಿದೆ. ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ವರ್ಕ್ ಆಗ್ತಾಯಿಲ್ಲ. ಯಾಕಂದರೆ ಸರ್ವಿಸ್ ಸೆಂಟರಿಗೆ ಹೋದರೆ, ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರಿಗೆ ನಾವು ಮೊಬೈಲ್ ಡಿವೈಸಸ್ ಮತ್ತು ಅದರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಮಾತ್ರನೇ ನಾವು ರೆಸ್ಪಾನ್ಸಿಬಿಲಿಟಿ. ಸೊ SD ಕಾರ್ಡೆಲ್ಲ ನಾವು ಅದಕ್ಕೆ ನಮಗೆ ಬರೋಲ್ಲ ಅಂತ ಹೇಳ್ತಿದ್ದಾರೆ. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರೇನಂತ ಇದ್ದಾರೆ ಅಂದರೆ, ಸೊ ಅವರು ಈಸ್ಕೊಳ್ಳಲ್ಲ ಅಂದರೆ ಅವರಿಂದ ಒಂದು ಡಿಮ್ಯಾಂಡ್ ಲೆಟರ್ ನಮಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನೋಡಿದ್ರೆ ಡಿಮ್ಯಾಂಡ್ ಲೆಟರ್ ಏನು ಮಾಡಬೇಕು, ನಾವು ಡಿಮ್ಯಾಂಡ್ ಲೆಟ್ರೆಲ್ಲ ನಾವು ಕೊಡ್ಲಿಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದಾಗಿದೆ ಮೆಮೊರಿ ಕಾರ್ಡ್ ಕತೆ. ಸೊ ಆಫರಲ್ಲಿ ಬಂತಂತ ಬುಕ್ ಮಾಡಿ ತಗೊಂಡೆ, ನೋಡಿದ್ರೆ ಅದು ಈ ರೀತಿ ದೋಖ ಆಗಿದೆ. ನೋಡೋಣ ವರ್ಕ್ ಆಗುತ್ತೋ ಇಲ್ವೋ ಏನಂತ. ವರ್ಕ್ ಆದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಹೋಯ್ತು. 2000 ಆಫರಲ್ಲಿ ತೊಗೊಂಡಿದ್ದು, 2000 ಹೋದಾಗೆ. ವರ್ಕ್ ಆಗಿಲ್ಲ ಅಂದರೆ ನೋಡೋಣ. ಅವಾಗ ನೋಡಿದ್ರು ಫುಲ್ಲು ಟ್ರಾಫಿಕ್ಕು. ಮೈ ಗಾಡ್. ನಾನಿರೋದು ಇವಾಗ ಬನ್ನೇರುಘಟ್ಟ ರೋಡು, ಆಲ್ಮೋಸ್ಟ್ ಕ್ಲೋಸ್ ಟು ವೇಗ ಸಿಟಿ ಮಾಲ್. ಈಗ ಯೂ ಟರ್ನ್ ಬೇರೆ ಮಾಡಬೇಕು ಗುರು. ನೆನ್ನೆ ತಾನೇ ಹೆಲ್ಮೆಟ್ ಮೌಂಟ್ ಹಾಕಿದ್ದೀನಿ. ಈ ಹೆಲ್ಮೆಟ್ಗೆ ನೋಡೋಣ ಆ್ಯಂಗಲ್ ಎಲ್ಲ ಏನಾಗಿದೆ ಏನಂತ ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಸಿ ಆಡಿಯೋ ಕ್ಯಾಪ್ಚರ್ ಆಗ್ತಾ ಇರೋದು ಬಂದು DJI ಮೈಕ್ ಮಿನಿದು. ಸೊ ಅದನ್ನು ಹೆಲ್ಮೆಟ್ ಚಿನ್ ಮೌಂಟ್ ಹತ್ರ ಹಾಕಿದ್ದೀನಿ ಒಳಗಡೆಯಿಂದ. ನೋಡೋಣ ಹೇಗೆ ಕ್ಯಾಪ್ಚರ್ ಆಗಿದೆ ಆಡಿಯೋ. ನಾನು ಇನ್ನೂ ಇದುವರೆಗೂ ಟೆಸ್ಟ್ ಮಾಡಿಲ್ಲ, ಅದನ್ನು ಟೆಸ್ಟ್ ಮಾಡಿದಾಗ ಆಗುತ್ತೆ ಅಂತ ಈಗ ಬಂದೆ. ಇಲ್ಲೆಲ್ಲ ಯೂ ಟರ್ನ್ ಬೇರೆ ಮಾಡ್ಕೋಬೇಕು. ನೋಡೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಯೂ ಟರ್ನ್ ಮಾಡೋಕ್ಕೆ ಸ್ಪೇಸ್ ಸಿಕ್ಕರೆ ಅದೇ ದೊಡ್ಡ ವಿಷಯ. ಓಕೆ, ಸದ್ಯಕ್ಕೆ ಯೂ ಟರ್ನ್ ಮಾಡಲಿಕ್ಕೆ ಸ್ಪೇಸ್ ಇದೆ. ಸಿ ಎಲ್ಲ ಬರುತ್ತೆ ಅಂತ ಹೇಳ್ದ. ನೋಡೋಣ. ಓಕೆ.